ಯಾಕೋ ಇನ್ನೂ ಒಂದು ವಿಷಯ ಅರ್ಥ ಆಗ್ಲಿಲ್ಲ. ಅದ್ಯಾಕೆ ಆ ಕೆಲ್ಸದಮ್ಮಂಗ ಅಷ್ಟೊಂದು ಗೌರವ? ಹೇಳಿಲ್ವೇನೆ, ಹಿರಿಯರಿಗೆ ಕೊಡೋ ಗೌರವ ಕೊಡ್ಬೇಕಲ್ವಾ? ಊರಿ ನೀವು ಗೌರವ ಅಂತಂದ್ರಿ, ನಾನು ಒಪ್ಕೊಂಡೆ. ಆದ್ರೆ ಆ ಅಮ್ಮ ಈ ಮನೆಗ್ ಬಂದಾಗ್ಲಿಂದ ನಾನ್ ಮನೇಲಿಲ್ಲ ಅನ್ನೋ ಫೀಲಿಂಗೇ ಬಂದಿಲ್ವಂತೆ. ಅದ ನಿಜ ಕಣೆ. ಯಾರ್ದಾರ್ದು ಮನೆಯಲ್ಲಿ ಹೆಣ್ಮಕ್ಳು ಇರ್ಲಿಲ್ಲ ಅಂದ್ರೆ ಕೈ ಕಾಲೇ ಆಡಲ್ಲ ಅಂತಾರೆ. ನಮ್ಮ ಮನೇಲೂ ಹಂಗೆ ಆಗತ್ತೇನೋ ಅಂತ ಅನ್ಕೊಂಡೆ, ಆದ್ರೆ ಹಂಗಾಗ್ಲಿಲ್ಲ. ಎಲ್ಲನೂ ಶಾಂತಕ ಮೇಂಟೈನ್ ಮಾಡ್ಬಿಟ್ಲು. ಬೆಳಿಗ್ಗೆ ಬೆಳಿಗ್ಗೆ ನೋಡ್ಬೇಕು ಕಣೆ ನೀನು, ಬಿಸಿ ಬಿಸಿ ಮುದ್ದೆ, ಉಪ್ಸಾರು, ಹಪ್ಪಳ, ಉಪ್ಪಿನಕಾಯಿ ಎಲ್ಲನೂ ತರಾವರಿ. ಅಬಬಬಬಬಬಬಾ ನೋಡ್ಬೇಕಿತ್ತು ನೀನು. ಇದೇ ನಂಗೆ ಉರಿತಿರೋದು. ನಾನು ಈ ಮನೆ ಯಜಮಾನಿ, ನಾನೇ ಇಲ್ಲ, ನನ್ ನೆನ್ಪೇ ಇಲ್ವಂತೆ. ಮತ್ಯಾಕ್ರಿ ನೀವು ಮಲ್ಗೆ ಹೊತ್ತಂದು ಎಲ್ಲಿರುವೆ ಮನವ ಕಾಡುವ ರೂಪಸಿ ಅಂತ ಹಾಡು ಹೇಳೋದು? ಹಂಗಲ್ಲ ಕಣೆ, ನೆನಪಾಗ್ಲಿಲ್ಲ ಅಂದ್ರೆ ಆತರ ಎಲ್ಲ ತಿಳ್ಕೊಬೇಡ ನೀನು. ನೀನ್ ಹೇಗಿದ್ರು ಮಾವನ್ ನೋಡಕ್ ಹೋಗಿದ್ಯಾ, ಸುಮ್ನೆ ನಿನ್ನ ಇಲ್ಲಿ ಕರೆದು ಯಾಕೆ ತೊಂದ್ರೆ ಕೊಡೋದು? ಅದಕ್ಕೆ ಕರ್ಸ್ಲಿಲ್ಲ. ಅದೆಲ್ಲ ಬಿಡಿ. ಈಗ ಆ ಹೆಂಗ್ಸ್ನ ನಾನಿಲ್ಲ ಅನ್ನೋ ಕಾರಣ ಕೆಲ್ಸಕ್ಕೆ ಕರ್ಕೊಂಡ್ ಬಂದಿದ್ದೀರಾ ಅಥವಾ ಬೇರೆ ಏನಾರ ಕಾರಣ ಆಯ್ತಾ? ಯಾಕೆ ಹಿಂಗಂತಿದ್ಯಾ? ನಂಗೆ ನಿಮ್ ಮೇಲೆ ಅನುಮಾನ. ನಿಜ ಹೇಳ್ರಿ. ಲೇ, ನಿಜವಾಗ್ಲೂ ಕಣೆ, ನಾನು ಯಾಕೆ ಸುಳ್ಳು ಹೇಳಿ ನಿನ್ಗೆ? ಮನೇಲಿ ಅನುಕೂಲ ಆಗತ್ತೆ, ಮನೇಲಿ ಅಮ್ಮ ಇಲ್ಲ ಅನ್ನೋ ಭಾವನೆನೂ ಬರಲ್ಲ, ಮನೇನು ಮೇಂಟೈನ್ ಆಗತ್ತೆ. ಅದಕ್ಕೆ ಕರ್ಸ್ದೆ ಕಣೆ. ಹೌದಲ್ವಾ? ನಾನಿಲ್ಲ ಅಂತ ತಾನೆ ಕೆಲ್ಸದವ್ರನ್ನ ಕರ್ಸಿರೋದು. ಆದ್ರೆ ಈಗ ನಾನು ಬಂದಿದ್ದೀನಲ್ಲ, ಈಗೇನು? ಇರಿ, ನಾನೇ ಕರಿತೀನಿ. ಶಾಂತಮ್ಮ, ಶಾಂತಮ್ಮ ಬಾ ಇಲ್ಲಿ. ಏನಮ್ಮ? ನೋಡ್ ಶಾಂತಮ್ಮ, ನೀನು ನಾನು ಇಲ್ದಾಗ ಈ ಮನೆಗೆ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ. ನೀನು ಕೆಲಸ ಮಾಡಿದ್ಯಾ, ಒಪ್ಕೊಂತೀನಿ. ಈಗ ನಾನು ಬಂದಾಯ್ತಲ್ಲ, ನಿನ್ಗೆ ಈ ಮನೇಲಿ ಬೇರೆ ಏನೂ ಕೆಲಸ ಇಲ್ಲ. ಮನೆ ಬಿಟ್ಟು ಹೋಗ್ತಾ ಇರು. ಸುಮ್ಕಿರಿ ನೀವು. ಇಂಥ ಹೆಂಗಸನ್ನೆಲ್ಲ ನಂಬಾರ್ದು, ಯಾಮಾರ್ಸ್ಬಿಡ್ತಾರೆ. ನೋಡಮ್ಮ, ಇದು ಅದೇನ್ ಸಂಬಳ ಆಯ್ತೋ ಹೇಳ್ಬಿಡು, ಬಿಸಾಕ್ತೀನಿ, ಎತ್ಕೊಂಡು ಹೋಗ್ತಾ ಇರು. ಇನ್ಮೇಲಿಂದ ಇಲ್ಲಿ ಇರಂಗಿಲ್ಲ ಅಷ್ಟೇ. ಅಣ್ಣ, ಇನ್ನೂ ಎಷ್ಟೊತ್ತಾಗುತ್ತೆ ಗೆಸ್ಟ್ ಬರೋದು? ಬಂದ್ ಆಗೈತವ. ಎಷ್ಟು ನಮ್ಮದೇನೆ ಇದ್ದಾರೆ. ಇಲ್ಲಿರೋ ಗೆಸ್ಟು ಬೇರೆ ಯಾರು ಅಲ್ಲ, ನನ್ನ ಪಿರುತಿಯ ಶ್ರೀಮತಿ ಡಾಕ್ಟರ್ ಪಾರ್ವತಿಯವರು. ಒಡಿ ಚಪ್ಪಾಳೆ. ಅವಾಗ ಏನ್ ಹೇಳ್ತಿದ್ಯಾ? ನನ್ನೇ ಗೆಸ್ಟು ಅಂತಿದ್ಯಾ? ಗೆಸ್ಟ್ ಪ್ರೋಗ್ರಾಮ್ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಇಷ್ಟೊತ್ತು ಗೆಸ್ಟ್ ಯಾರು ಅಂತಾನೆ ನಮ್ಗೆ ಗೊತ್ತಿರಲಿಲ್ಲ. ನೀವು ಪ್ರೋಗ್ರಾಮಿಗೆ ಹೋದ್ರಿ. ಅಣ್ಣ, ಏನ್ ವಿಷಯ ಅಂತ ಹೇಳ್ಬಾರ್ದಾ? ಈಗ ಈ ವಿಷಯ ಹೇಳಿದ್ರೆ ವಿಚಿತ್ರ ಅನ್ನಿಸ್ಬೋದು, ಇನ್ ಕೆಲವೊಬ್ಬರಿಗೆ ಇದೆಲ್ಲ ಬೇಕಿತ್ತ ಅಂತಾನೂ ಅನ್ನಿಸ್ಬೋದು. ಆದ್ರೆ ನನಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದ ವಿಷಯದಾಗೆ ಗೊತ್ತಿಲ್ಲ ಅನ್ನಂತ ವಿಷಯ ಐತೆ ಅಂತ ನನಗೆ ಗೊತ್ತಾದ್ಮೇಕೆ ಆ ವಿಚಾರನ ನಿಮ್ಗೆಲ್ರಿಗೂ ಗೊತ್ತು ಮಾಡೋಮ್ಮ ಅಂತ ನಾನು ಹೊಂಟಿವ್ರಿ. ಮಾರಿಗುಡಿನಾಗೆ ಅಂದಾಜು ಒಂದು 500 ಮನೆಗಳಿರ್ಬೋದು. ಆ 500 ಮನೆಯಾಗು ಹೆಣ್ಮಕ್ಳವ್ರೆ. ಆದ್ರೆ ಈ ಊರ್ನಾಗೆ ಅತಿ ಹೆಚ್ಚು ಹೆಣ್ಮಕ್ಳಿರೋಂಥ ಮನೆ ಯಾವ್ದಪ್ಪ ಅಂದ್ರೆ ಅದು ನಮ್ಮ ಮನೆ. ನನ್ನ 4 ಜನ ತಂಗೀರ್ನ ಅವ್ರು ಈಟೇ ಉದ್ದಿದ್ದಾಗಿಂದ ಅವ್ರನ್ನ ನಾನೇ ಬೆಳೆಸ್ಕೊಂಡ್ ಬಂದಿದ್ದೆ. ಅವ್ರು ಬೇಕು ಬೇಡ, ಅವ್ರಿಗೆ ಇಂಥದ್ದು ಒಳ್ಳೇದು ಇಂಥದ್ದು ಕೆಟ್ಟದ್ದು ಅನ್ನೋಂಥದ್ದು ಎಲ್ಲದನ್ನೂ ನಾನೇ ನೋಡ್ಕೊಂಡಿವ್ರಿ. ನನ್ನ ತಂಗೀರ್ನ ನನಗಿಂತ ಸಂದಾಗಿ ಯಾರು ನೋಡ್ಕೊಳಕ್ ಸಾಧ್ಯ ಇಲ್ಲ ಅನ್ನಂತ ಒಂದು ಹೆಮ್ಮೆ. ಆದ್ರೆ ತಂಗೀರು ಅಂದ್ರೆ ಪ್ರಾಣ ಕೊಡೋಂತ ಈ ಅಣ್ಣಂಗೆ ತಂಗೀರ್ಗೆ ಪ್ರಾಣ ಹೋಗೋಂತ ಒಂದು ನೋವು ಬರ್ತದೆ ಅನ್ನೋದು ಗೊತ್ತಾಗ್ಲಿಲ್ಲ. ಆ ನೋವಿಂದ ಏನೆಲ್ಲ ತೊಂದರೆ ಆಯ್ತದೆ ಅಂತಾನೋ ಈ ಅಣ್ಣಂಗೆ ಗೊತ್ತಾಗದೆ ಹೋಯ್ತು. ಅಣ್ಣ, ನಂಗೇನು ಆಗಿಲ್ಲ. ಏನ್ ಹೇಳ್ತಿದ್ಯಾ ನೀನು? ಹೇಳ್ತೀನಿ ರವ. ಹೆಣ್ಮಕ್ಳ ಜೊತೆ ಯಾವನಾದ್ರೂ ಕೆಡ್ದಾಗ ನಡ್ಕೊಂಡ್ರೆ ಅಥವಾ ಅವ್ರ ಬಗ್ಗೆ ಕೆಡ್ದಾಗ ಮಾತಾಡಿದಾಗ ಎಲ್ರು ಹೇಳೋದು ಒಂದೇ ಮಾತು, ಏಯ್ ನಿನ್ನ ಅಕ್ಕ ತಂಗಿರ ಜೊತೆ ಬೆಳೆದಿಲ್ವಾ,
ಅಕ್ಕ ತಂಗಿರ ಜೊತೆ ಹುಟ್ಟಿಲ್ವಾ ಅನ್ನಂತ ಮಾತು ಯಾಕೆ ಹೇಳ್ತಾರೆ? ಯಾಕಂದ್ರೆ ಅಕ್ಕ ತಂಗಿರ ಜೊತೆ ಬೆಳೆದವನಿಗೆ, ಅಕ್ಕ ತಂಗಿರ ಜೊತೆಗೆ ಉಡ್ದವನಿಗೆ ಅವ್ರ ಕಷ್ಟ ಏನು, ನೋವೇನು, ಅವ್ರ ಖುಷಿ ಏನು ಅಂತ ಗೊತ್ತಿರ್ತದೆ ಅಂತ. ಹಂಗ್ ಬೆಳೆದವರು ಯಾರು ಹೆಣ್ಣಿನ ಬಗ್ಗೆ ಸುಲಭವಾಗಿ ಮಾತಾಡಕ್ಕಿಲ್ಲ. ಅವ್ರಿಗೂ ಏನ್ ನೋವು ಕಷ್ಟ ಬರ್ಬೋದು ಅನ್ನೋಂಥದ್ದು ನಂಗೂ ಗೊತ್ತಿತ್ತು, ತಿಳ್ಕೊಂಡಿದ್ದೆ. ಆದ್ರೆ ಆಳವಾಗಿ ನೋಡ್ದಾಗ್ಲಿ ಈ ವಿಚಾರದಾಗಿರೋ ಸತ್ಯ ಏನು ಅಂತ ಗೊತ್ತಾಗತ್ತೆ. ನಾನು ಹೇಳ್ತಿರೋ ನೋವು ಹೆಣ್ಮಕ್ಳಿಗೆ ತಿಂಗಳ ಬರೋ